ಎಲ್ಲರೂ ಮಾತಾಡಿದ್ರೆ ನಾವು ಸರ್ಕಾರದ ಭಾಗವಾಗಿರೋದ್ರಿಂದ ಗೌರ್ಮೆಂಟ್ ರಿಜಿಸ್ಟರ್ಡ್ ಕಾಂಟ್ರಾಕ್ಟ್ ಇರೋದ್ರಿಂದ ನಮಗೆ ಇಂಥ ವಿಷಯಗಳನ್ನ ನಮ್ಮ ಬಾಯಿಗೆ ತರಲಿಕ್ಕೆ ದಯಮಾಡಿ ಕೈಯ ಕಾಲ ಕಟ್ಟಿಸ್ಕೊಂಡೇ ಕೆಲಸ ಮಾಡ್ತೀವಿ. ಅದಕ್ಕೆ ದಯಮಾಡಿ ಇಂಥ ವಿಷಯಗಳನ್ನ ಕೆಣಕ್ಲಿಕ್ಕೆ ಹೋಗಬೇಡಿ. ನಮಗ್ ಬರೋ ಪೇಮೆಂಟ್ ಬಂದ್ರೆ ಸಾಕು. ನಾವು ಇದರಲ್ಲಿ ಹೆಚ್ಚು ಕಡಿಮೆ 70-80% ಉದ್ಯೋಗ ಬಿಡ್ಲಿಕ್ಕೆ ತಯಾರಾಗಿದ್ದೀವಿ. ಈಗ ಆ ಪರಿಸ್ಥಿತಿ ಕಾಂಟ್ರಾಕ್ಟರ್ಗಳು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ಸಿದ್ದೇಶ್ವರ ಗುಡಿಯಿಂದ 14/2/2025 ಬೆಳಗ್ಗೆ 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಗ ಗಾಂಧಿ ಚೌಕು, ಬಸವೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಇಂದ DC ಆಫೀಸ್ವರೆಗೆ ಹೋಗಿ ಒಂದಿನ ಮನವಿ ಕೊಡ್ತೀವಿ. ಆ ಮನವಿಯಲ್ಲೇ ನಾವು ಈ ಮಂತ್ ಎಂಡ್ವರೆಗೆ ಪೇಮೆಂಟ್ ಮಾಡಿ, ಇಲ್ಲಾಂದ್ರೆ ನಾವು ಮಾರ್ಚ್ ಫಸ್ಟ್ ವೀಕಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಮನವಿಯಲ್ಲೇ. ಬರೀ ಉಗ್ರವಾದ ಹೋರಾಟ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಸರ್ಕಾರದ ಮೇಲೆ ಒತ್ತಡ ತರೋ ಸಲುವಾಗಿ ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ 14ನೇ ತಾರೀಕು ಮಾಡ್ತಾ ಇದ್ದೀವಿ. ಈ ಮಂತ್ ಎಂಡ್ ಒಳಗೆ ಅವ್ರು ಪೇಮೆಂಟ್ ಮಾಡಿದ್ರು ಸರಿ ಆಯ್ತು. ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಮುಂದಿನ ರೂಪುರೇಷೆಗಳನ್ನ ನಾವು ನಮ್ಮ ಕಮಿಟಿಯಲ್ಲಿ ಡಿಸ್ಕಸ್ ಮಾಡಿ ಕೋರ್ಟಿಗೆ ಹೋಗುದು, ಉಗ್ರ ಹೋರಾಟ ಮಾಡೋದು, ಕೆಲಸ ಸ್ಥಗಿತ ಮಾಡೋದು, ಇವೆಲ್ಲ ಮಾಡಬೇಕಾಗ್ತದೆ. ಮುಂದೆ ಒಂದು ಹೆಚ್ಚುವಾಗಿ ಒತ್ತಾಯ ಮಾಡೋದು, ನಮಗೆ ಪರ್ಮಿಷನ್ ಕೊಡ್ರಿ ಅಂತ ಕೇಳೋದು. ಅದನ್ನ ಪೇಮೆಂಟ್ ಮಾಡಕ್ ಆಗ್ಲಿಕ್ಕಂದ್ರೆ ದಯಮಾಡಿ ನಮ್ಗೆ ಪರ್ಮಿಷನ್ ಕೊಡ್ಬೇಕು. PWDಯಲ್ಲಿ ಸುಮಾರು 500 ಕೋಟಿ, ZP PRE ಡಿವಿಷನ್ದಲ್ಲಿ 175 ಕೋಟಿ, ZP RWS ವಾಟರ್ ಸಪ್ಲೈ ಬರ್ತದೆ, ಅದರಲ್ಲಿ 100 ಕೋಟಿ, ನಮ್ಮ ಮಹಾನಗರ ಪಾಲಿಕೆ ಕಾರ್ಪೊರೇಷನ್, ಸಿಟಿ ಕಾರ್ಪೊರೇಷನ್ದಲ್ಲೇ 100 ಕೋಟಿ, ಮೈನರ್ ಇರಿಗೇಷನ್ 100 ಕೋಟಿ, KNNL 300 ಕೋಟಿ, ಸ್ಲಮ್ ಬೋರ್ಡ್ದಲ್ಲೇ 50 ಕೋಟಿ. ಇದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲೇ ಸುಮಾರು 2,975 ಕೋಟಿ ರೂಪಾಯಿ ಪೇಮೆಂಟ್ ಪೆಂಡಿಂಗ್ ಇದೆ. ಬಿಜಾಪುರ ಸೈಡ್ 975 ಕೋಟಿ. ಎಷ್ಟು ದಿನದಿಂದ ಎಷ್ಟು ವರ್ಷ ಇದ್ರಿ? 3 ವರ್ಷ 4 ವರ್ಷ ಅಂದ್ರೆ 3 ವರ್ಷದಿಂದ ಜಾಸ್ತಿ. ಹಿಂದಿನ ಸರ್ಕಾರ ಬಂದಾಗಿಂದನು ಭಾಗ ಈ ಸರ್ಕಾರದ ಈಗಿನ ಭಾಗ ಅಂದ್ರೆ ಎಲ್ಲ ಸೇರ್ಕೊಂಡೇ ಆ ಸರ್ಕಾರದ ಎಷ್ಟು ಈ ಸರ್ಕಾರದ ಗೊತ್ತಾಗಲ್ಲ. ದಿನನಿತ್ಯ ಪ್ರೊಸೀಜರ್ ನಡೀತಿರ್ತದೆ, ಹಂಗೆ ಬಿಲ್ ಹೋಗ್ತಿರ್ತಾವ. ಈ ಸರ್ಕಾರ ಕೆಲಸದ್ದು ಕೆಲಸಗಳೇ ಮುಂದುವರೆದಾಗ ಅವರದೇ ಬಿಲ್ ಜಾಸ್ತಿ ಪೆಂಡಿಂಗ್ ಇದೆ. ಪ್ರತಿಭಟನೆನ ಹೇಳಿ ಸರ್. ಇಲ್ಲ, ಇದ್ರ ಪ್ರತಿವಾಗಿ ನಾವು ಮಾನ್ಯ ರಾಜ್ಯ ಗುತ್ತಿಗೆದಾರ ಸಂಘದಿಂದಲೂ ಎಲ್ಲ ಇಲಾಖೆಗೆ ಮನವಿ ಕೊಟ್ಟಿದ್ರು. ಆದ್ರೂ ಯಾರೂ ನಮ್ಗೆ ಸ್ಪಂದಿಸ್ತಿಲ್ಲ. ಅದ್ರ ಪರವಾಗಿ ನಾವು 14/2/2025 ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾವೆಲ್ಲ ನಮ್ಮ ಪೇಪರ್ದವರು ಬೆಂಬಲ ಕೊಟ್ಟು ಸ್ವಲ್ಪ ಸುದ್ದಿ ಮಾಡ್ಬೇಕಂತ ಈ ಮುಖಾಂತರ ಕೇಳ್ತಾ ಇದ್ದೀವಿ. ಸರ್, ಎಷ್ಟು ಅಧ್ಯಕ್ಷರು CR ರೆಡ್ಡಿ ಅವರು, ಅಧ್ಯಕ್ಷರು, ಉಪಾಧ್ಯಕ್ಷರು SI ಕಾರ್ಯಾಧ್ಯಕ್ಷ ಸರಿ ಸರ್, ಚಲೋ ಅಧ್ಯಕ್ಷ ಚಲೋ ಮಾಡ್ಕೊ. ಗೌರವ ಅಧ್ಯಕ್ಷ. ಈಗ ನಮ್ದು ಸತತ 3 ವರ್ಷ ಸಾಕಷ್ಟು ಎಲ್ಲ ಇಲಾಖೆಯೊಳಗೆ ನಾವು ಕಾಮಗಾರಿ ಮಾಡಿದ್ದು, ಬಾಕಿ ಬಿಲ್ ಆಗ್ತಾ ಇಲ್ಲ. ಕಳೆದ 3 ವರ್ಷದಿಂದ ನಾವು ಸಾಕಷ್ಟು ಸಲ ಸರ್ಕಾರಕ್ಕೆ ಮನವಿ ಕೊಟ್ಟಿವಿ. ಎಲ್ಲ DC ಬಿಲ್ ಆಗ್ಲಾಡುತ್ತ ತಮ್ಮಲ್ಲಿದ್ದಂಥ ವೆಹಿಕಲ್ಗಳನ್ನ ಮಾರ್ಕೊಂಡು ಜೀವನ ಸಾಗಿಸ್ಲಿರ್ತಾರೆ. ಇದೇ ಪರಿಸ್ಥಿತಿ ಆದ್ರೆ ಹೋರಾಟ ಆಗೇ ಇರ್ತದಲ್ಲ. ಮಾಸ್ಕ್ ನಾವು ಯಾರು ಎಲ್ಲರೂ ಪೇಮೆಂಟ್ ಪೆಂಡಿಂಗ್ ಇರ್ತಾವೆ. ನಾವು ಬ್ಯಾಂಕಿಂದ ಹೊರಗೆ ಅಲ್ಲಿ ಇಲ್ಲಿ ಸಾಲ ಮಾಡೋದು, ಅವರು ದಿನನಿತ್ಯ ನಮಗೆ ಟಾರ್ಚರ್ ಮಾಡ್ಲಾಕತ್ತಾರೆ. ನಾವು ಎಲ್ಲಿ ಮೆಟೀರಿಯಲ್ ತೊಗೊಂಡೀವಿ, ನಮ್ಮ ಕಡೆ ಮೆಟೀರಿಯಲ್ ಅವರೆಲ್ಲರೂ ನಮಗೆ ಪೀಡಿಸ್ಲಾಕತ್ತಾರೆ. ನಮಗೆ ಸರ್ಕಾರ 2-3 ವರ್ಷಕ್ಕೆ ಪೇಮೆಂಟ್ ಕೊಡ್ತಾ ಇಲ್ಲ. ಮತ್ತು ನಾವು 2-3 ವರ್ಷ ಗಟ್ಟೆ ಅವ್ರಿಗೆ ಏನಂತ ಕೇಳಮ್ಮ, ಈಗ ಹೊರಗೆ ಹೋದ್ರೆ ಅವ್ರು ನಮ್ಗೆ ಕಿರಿಕಿರಿ ಮಾಡ್ಲಾಕತ್ತಾರೆ. ಅದಕ್ಕೆ ಈಗ ನಾವು ಅಂತಿಮವಾಗಿ ನಾಳೆ ನಾವು ಸುಪ್ರೀಂ ಅವತ್ತು ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರ ಕೊಡೋ ಸಲುವಾಗಿ 14ನೇ ತಾರೀಕು ನಾವು ಸ್ಟ್ರೈಕ್ ಮಾಡಕತ್ತೀವಿ. ಸರ್, ಈಗ ಹಿಂದಿನಿಂದ ಎಲ್ಲ ಸರ್ಕಾರ ಇದ್ದಾಗ ಕಾಂಟ್ರಾಕ್ಟರ್ಗಳು ಕೆಲಸ ಮತ್ತು ಈಗ ಈ ಹಿಂದಿನ ಸರ್ಕಾರ ಇಲ್ಲಿ, ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಎಷ್ಟು ತಡ ಆಗಾಗ್ತದೆ, ಎಷ್ಟು ವರ್ಷ ಡಿಲೇ ಆಗಾಗ್ತದೆ? ಹಿಂದಿನ ಅಂದ್ರೆ ಮೊದಲೆಲ್ಲ ದುಡ್ಡು ಇಟ್ಟು ಟೆಂಡರ್ ಕರ್ತಿದ್ರು. ಈಗೀಗ ಏನ್ ಮಾಡಿದ್ದಾರೆ ಆ ಸರ್ಕಾರ, ಈ ಸರ್ಕಾರ ಈಗೀಗ ಏನ್ ಮಾಡ್ತಾ ಇದ್ದಾರೆ, ದುಡ್ಡು ಇರ್ಲಾರ್ದ್ರೆ ಟೆಂಡರ್ ಕರ್ಲಿಕ್ಕೆ ಮತ್ತೆ ಅವ್ರು ಕೊಡ್ಲಿಕ್ಕೆ ಪೇಮೆಂಟೇ ಇರುವುದಿಲ್ಲ. ಬಜೆಟ್ ನಲ್ಲಿ ಇದ್ದಷ್ಟೇ ಕೊಡ್ತಾರೆ ಪೇಮೆಂಟ್. ಅದು ಇದಕ್ಕೆ ಸಾಲಲ್ಲ. ಈಗ ಇಷ್ಟು ಪೆಂಡಿಂಗ್ ಇದೆ,
ನಾವು ಬಜೆಟ್ ನಲ್ಲಿ ನೋಡಿದ್ರೆ ಈ 500 ಕೋಟಿ ಪೆಂಡಿಂಗ್ ಇದ್ದಲ್ಲಿ 100 ಕೋಟಿ ಇದೆ. ಅದನ್ನೇ 1 ವರ್ಷ ಕೊಡ್ತಾರೆ ಅವರು 5%, 10%, 15% ಹಿಂಗೆ ಕೊಡ್ತಾ ಇದ್ದಾರೆ. ಆ 10-15% ಬ್ಯಾಂಕಿಗೆ ಬಂದ್ರೆ ನಮ್ಮ ಇನ್ಸ್ಟಾಲ್ಮೆಂಟ್, ನಮ್ಮ ಓಡಿ ಇಂಟ್ರೆಸ್ಟ್ ಅವು ಎಲ್ಲ ಹೋಗುದ್ರಾಗೆ ಅದು ಅಲ್ಲೇ ಹೋಗಿಬಿಡ್ತದ, ಅಮೌಂಟ್ ಕೈಗೆ ಬರಲ್ಲ. ಬಟ್ ಸಪ್ಲೈಯರ್ಗೆ ಏನ್ ಕೊಡುದು, ನಮ್ಮ ಮಾರ್ಜಿನ್ ಆದ್ರೂ ಇರ್ತದೆ ಎಷ್ಟು ಇರಲ್ಲ, 10% ಇರ್ಬೋದು. ಅಲ್ಲ ಕರೆಕ್ಟ್, ಅದೇ ನನ್ನ ಪ್ರಶ್ನೆ ಅದೇ. ಸಾಮಾನ್ಯವಾಗಿ ಸ್ವಲ್ಪ ಪರ್ಸೆಂಟೇಜ್ ಕೊಡ್ತಾರೆ, 5%, 10% ಇಟ್ಟು ನಮ್ದು ಏನು ಪೆಂಡಿಂಗ್ ಕೊಡ್ತಾರೆ. ಇರ್ತದೆ ಅದಕ್ಕೆ 5%, 10% ಮಾತ್ರ ಪೇಮೆಂಟ್ ಮಾಡಿ. ಈಗ ದೊಡ್ಡ ಆರೋಪ ಏನು ನೀವು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ರಾಜ್ಯಗಳು ಅನ್ನುವಂತ ಹಿಂದೆ ಅವರು ತೀರ್ಕೊಂಡಾರ ನಿಮ್ಗೆ ರಾಜ್ಯಾಧ್ಯಕ್ಷ ಇದ್ರು ಮೊದಲು, ಡೈಡ್ ಆಲ್ರೆಡಿ. ಈಗೂ ಅದೇ ಆರೋಪ ನಿಮ್ದು ಪೇ ಮಟ್ಟದ ಕಾಮಗಾರಿ ಬಹಳ ಕಡಿಮೆ ರೀ. ಎಲ್ಲೋ ಒಂದ್ ಕಡೆ 99%, 100% ವರ್ಕೇ ಮಾಡ್ತಾ ಇದ್ದೀವಿ. ಅಂತವೇನ್ರಿ ಆದ್ರೆ ಅವ್ರು ಕ್ರಮ ತಗೊಳ್ಳಿ, ಅದು ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವೇನು ಅದ್ರ ವಿರೋಧವಾಗಿ ನಾವೇನು ಹೋಗ್ತಾ ಇಲ್ಲ. ಇಲ್ಲಿ ನಮಗೆ ಈಗ ಕೇಳ್ತಾ ಇರೋದು, ನಾವು ನಮ್ಮ ಪೆಂಡಿಂಗ್ ಬಿಲ್ಸ್ ಕ್ಲಿಯರ್ ಆದ್ರೆ ಸಾಕು, ನಾವು ಸಮಸ್ಯೆಯಿಂದ ಹೊರಗೆ ಬರ್ತೀವಿ ಅಂತ ನಮ್ಮ ಇದು ಅನಿಸಿಕೆ. ಇದನ್ನ ಬಿಟ್ರೆ ಕೊಳಕೆ ಕಾಮಗಾರಿ ಅವ್ರು ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ, ಬರೀ ಕೊಡ್ತೀವಿ, ಮಾಡ್ತೀವಿ, ಇದನ್ನ ಕೊಡ್ತೀವಿ, ಇಷ್ಟು ಕೊಡ್ತೀವಿ. ಬಟ್ ಎಲ್ಲಿಂದ ಏನೋ ತರ ಪೇಮೆಂಟೇ ಬಂದಿಲ್ಲ. ಬಟ್ ಸ್ಟೇಟ್ ಲೆವೆಲ್ದಾಗ ಮೀಟಿಂಗ್ ಮಾಡಿದಾರೆ ಅವ್ರು ಮಿನಿಸ್ಟರ್ಗಳು, ಸೀಮಿತ ಐತೆ ಅಷ್ಟೇ. ಮೀಟಿಂಗ್ ಸೀಮಿತ, ದುಡ್ಡು ರಿಲೀಸ್ ಮಾಡಿಲ್ಲ. ದುಡ್ಡು ರಿಲೀಸ್ ತಕ್ಕ ಇದು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಎಷ್ಟು ಇರಬೇಕು, ಎಷ್ಟು ಸಾವಿರ ಕೋಟಿ ಇರಬೇಕು ಅನ್ನೋದು ರಫ್ ಐಡಿಯಾ. 32,000 ಕೋಟಿ. 32,000 ಕೋಟಿ. 32,000 ಕೋಟಿ ಅಧಿಕ ಇದೆ. ಆಲ್ ಡಿಪಾರ್ಟ್ಮೆಂಟ್. ನಿಮ್ ಎಷ್ಟು ಕಾಂಟ್ರಾಕ್ಟರ್ ಅದಾರ ನಿಮ್ದು ಇದರಲ್ಲಿ ಕಾಂಟ್ರಾಕ್ಟರ್ ಟೋಟಲ್ ಲಿಸ್ಟ್ ಜಿಲ್ಲೆಯಲ್ಲಿ ಎಷ್ಟು ಅದ, ರಾಜ್ಯದಲ್ಲಿ ಎಷ್ಟು ಅದ? ನಮ್ಮ ಜಿಲ್ಲೆಯಲ್ಲಿ 300 ಜನ ಮೇಲೆ ಅದಾರೆ. ನಮ್ಮ ಜಿಲ್ಲೆ 300 ಕಾಂಟ್ರಾಕ್ಟರ್, ಮೇಲೆ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ಸ್. ಆಮೇಲೆ ರಾಜ್ಯದಲ್ಲಿ ಎಷ್ಟು ಇರಬೇಕು? 2,10,000 ಕಾಂಟ್ರಾಕ್ಟರ್. ರಿಜಿಸ್ಟರ್ಡ್ ಕಾಂಟ್ರಾಕ್ಟ್ ನಮ್ಮಲ್ಲಿ ಬಿಜಾಪುರ 1000 ಇದೆ. ಬಿಜಾಪುರ 1000 ಮೇಲೆ. ನೀವು 300 ಅಂತೀರಿ. ಅಂದ್ರೆ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ಸ್ 1,000. ಏನಂದ್ರೆ ಮಾಡಿಸ್ತೀನಿ. ಹೇಳ್ತೀನಿ ಸರ್ಕಾರ ನೋಡೋಣ. ಫೈನಾನ್ಸ್ ಟೈಟ್ ಇದೆ, ಟೈಟ್ ಇದೆ. ಸಿಎಂ ಅವ್ರಿಗೆ ಹೇಳ್ತಾರೆ ಅಷ್ಟೇ. ಹಿಂದೆ ಫೈನಾನ್ಸ್ ಅಂತ ಪರಿಸ್ಥಿತಿ ಆಗಿಲ್ಲ ತಮ್ಮ ಇಂಥ. ಆಕ್ಚುಲಿ ಇದು ಸಮಸ್ಯೆ ಇರೋದು ಭಾಗ್ಯಗಳಿಂದ ಆಗ್ಯದ. ನಮಗೊಂದು ಭಾಗ್ಯ ಕಾಣಿಸಿದ್ರು ಸಾಕಷ್ಟೇ. ಸಾಂಕೇತಿಕ ಬೆಂಬಲ ಕೊಡ್ಲಿ. ಗುತ್ತಿಗೆದಾರರು ಸರ್ ಹಂಗಲ್ಲ ಸರ್, ನಾವು ಸರ್ಕಾರದ ಪಾರ್ಟ್ ನಮ್ಮಲ್ಲಿ ಕಾಂಪಿಟೇಷನ್ ಪ್ರಶ್ನೆ ಬರೋದಿಲ್ಲ. ಸರ್ಕಾರದ ಪಾರ್ಟ್ ನಾವು ಒಂದಾಗೂ ಪ್ರಶ್ನೆ ಏನ್ ಬರ್ತದೆ, ಇದು ಅವ್ರ ಕೆಲಸ ಕರಿತಾರೆ, ನಾವು ಟೆಂಡರ್ ಹಾಕ್ತೀವಿ ಅಷ್ಟೇ. ಎಲ್ಲರೂ ಹಾಕ್ತೀವಿ, ಒಂದೇ ವರ್ಕಿಗೆ ನಾವು ಎಲ್ಲರೂ ಹಾಕ್ತೀವಿ. ಇವರು ಹಾಕಿರ್ತಾರೆ, ನಾನು ಹಾಕಿರ್ತೀನಿ. ಬಿಸ್ನೆಸ್ ಕಾಂಪಿಟೇಟಿವ್ ಬಿಸ್ನೆಸ್ ಇರೋದ್ರಿಂದ ಈಗ ಅಂತಾರ ಅಷ್ಟೇ. ಬಟ್ ನಾವು ಈ ಪೇಮೆಂಟ್ಸ್ ಒಳಗೆ ಈ ರೀತಿ ಎಲ್ಲ ಕೂಡಿದೀವಲ್ರಿ. ಮತ್ತೆ ಪೇಮೆಂಟ್ ಒಂದೇ ಕಾಮನ್ ವಿಷಯ ಬಂದಾಗ ಎಲ್ಲರೂ ಕೊಡ್ತೀವಿ.